ನಮಸ್ಕಾರ. ನಾನು GS ಹೆಗಡೆ ಹಲಸರಗಿ, ನಿವೃತ್ತ DC ಮತ್ತು ಸೀನಿಯರ್ RTO ಮಂಗಳೂರು. ನಾನು ರಸ್ತೆ ಸುರಕ್ಷತೆ ವಿಷಯದಲ್ಲಿ ನನಗೆ ಗೊತ್ತಿರುವಂಥ ಹಲವು ಮಾಹಿತಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಅಪಘಾತಗಳನ್ನು ತಪ್ಪಿಸಿ ರಸ್ತೆ ಮೇಲೆ ರಕ್ತ ಚೆಲ್ಲದಂತೆ ಇರಲಿ ಎನ್ನುವ ಉದ್ದೇಶಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವ ವಿನಂತಿಯನ್ನು ನಾನು ಮಾಡಿಕೊಂಡು ಕೆಲವು ಉಪಯುಕ್ತ ಮಾಹಿತಿಗಳನ್ನು ತಮಗೆ ನೀಡಿದ್ದೇನೆ. ಇದನ್ನು ತಾವು ಅನುಷ್ಠಾನಗೊಳಿಸಿ ಅಪಘಾತ ಮುಕ್ತ ರಸ್ತೆಗಳನ್ನು ನಾವೆಲ್ಲರೂ ನೋಡೋಣ ಅನ್ನುವ ಒಂದು ವಿನಂತಿಯನ್ನು ತಮ್ಮ ಮುಂದೆ ಮಾಡಿದ್ದೇನೆ. ಈ ಮೋಟಾರು ವಾಹನ ಕಾಯ್ದೆ ಸೆಕ್ಷನ್ 5 ಏನು ಹೇಳ್ತದೆ ಅಂದರೆ, ಯಾರ ಹೆಸರಿನಲ್ಲಿ ವಾಹನ ರಿಜಿಸ್ಟ್ರೇಷನ್ ಆಗಿದೆ, ನೋಂದಣಿ ಆಗಿದೆ, ಅವರು ತಮ್ಮ ವಾಹನವನ್ನು ಬೇರೆಯವರಿಗೆ ಕೊಡುವಾಗ ಅವರಿಗೆ ಲೈಸೆನ್ಸು ಇದೆಯೋ ಇಲ್ಲವೋ ಅನ್ನೋದನ್ನು ಖಚಿತಪಡಿಸಿಕೊಂಡು ನಂತರನೇ ಕೊಡಬೇಕು ಅಂತಿದೆ. ಮತ್ತು ಅಪ್ರಾಪ್ತರಿಗೆ ಯಾವ ಕಾರಣಕ್ಕೂ ಕೂಡ ವಾಹನವನ್ನು ಕೊಡಬಾರದು ಅಂತಿದೆ. ಹಾಗಾಗಿ ಯಾರಾದರೂ ಅಪ್ರಾಪ್ತರು ಮೋಟರ್ ಸೈಕಲ್ ಆಗಲಿ ಕಾರಾಗಲಿ ಯಾವುದೇ ಒಂದು ಚಾಲನೆ ಮಾಡಿ ಅಪಘಾತ ಮಾಡಿದ್ರೆ ಅದು ವಾಹನ ಮಾಲೀಕರೇ ಜವಾಬ್ದಾರ ಆಗ್ತಾರೆ. ಇನ್ಶೂರೆನ್ಸಿಂದ ಯಾವ ಪರಿಹಾರವೂ ಕೂಡ ಸಿಗೋದಿಲ್ಲ. ಮತ್ತು ಅಪಘಾತ ಅಪ್ರಾಪ್ತರು ವಾಹನ ಚಲಾಯಿಸಿದರೆ ಕೋರ್ಟಿನಲ್ಲಿ 25,000 50,000 ಹೀಗೆ ದಂಡ ವಿಧಿಸುವಂಥ ಅವಕಾಶಗಳು ಇದ್ದಾವೆ. ಭಾಳಷ್ಟು ಜನ 1,00,000 ರೂಪಾಯಿವರೆಗೂ ಕೂಡ ದಂಡವನ್ನು ಕಟ್ಟಿದಂಥ ಪ್ರಕರಣಗಳಾಗಿದ್ದಾವೆ. ಹಾಗಾಗಿ ಅಪ್ರಾಪ್ತರಿಗೆ ವಾಹನವನ್ನು ಕೊಡಬೇಡಿ, ಯಾರು ವಾಹನ ಮಾಲೀಕರು. ಮತ್ತು ಯಾರಿಗೆ ಚಾಲನಾ ಲೈಸೆನ್ಸ್ ಇಲ್ಲವೋ ಅವರಿಗೂ ಕೂಡ ವಾಹನವನ್ನು ಕೊಡಬಾರ್ದು. ಒಂದು ವೇಳೆ ನೀವು ಕೋರ್ಟಿನಲ್ಲಿ ಎಷ್ಟೇ ಆರ್ಗ್ಯುಮೆಂಟ್ ಮಾಡಿ, ನಾನು ಕೀಯನ್ನು ಅಲ್ಲಿ ಇಟ್ಟಿದ್ದೆ, ನನಗೆ ಗೊತ್ತಿಲ್ಲ, ಅವರು ತಗೊಂಡು ಹೋಗಿದ್ದಾರೆ ಹೇಳುವಂಥ ಬೇಜವಾಬ್ದಾರಿ ಮಾತುಗಳನ್ನು ಆಡಬಾರ್ದು ಅಂತ ಇದೆ. ಹಾಗಾಗಿ ವಾಹನ ಮಾಲೀಕರು ಯಾವ ಕಾರಣಕ್ಕೂ ಆ ಕೀಯನ್ನು ಅದು ಬೇರೆಯವರಿಗೆ ಸಿಗದ ಹಾಗೆ ರೀತಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಅವರ ಜವಾಬ್ದಾರಿ. ಇದು ಕೂಡ ಬಹಳ ಮುಖ್ಯವಾದಂಥ ವಿಷಯಗಳಾಗಿದ್ದಾವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.